ಬಿನ್ನಿ ಮಿಲ್ ಹತ್ರ ಯಾವ ಎಕ್ಸಿಬಿಷನ್? ಹ್ಯಾಂಡಿಕ್ರಾಫ್ಟ್ಸ್. ಅಂದ್ರೆ ಹ್ಯಾಂಡಿಕ್ರಾಫ್ಟ್ಸ್ ಮತ್ತೆ ಬುಕ್ನ ಒಟ್ಟಿಗೆ ಇಟ್ಟಿದಾರಂತೆ. ಎಸ್ಪೆಷಲಿ ತಾಜ್ ಮಹಲ್ನ ರೀಕ್ರಿಯೇಟ್ ಮಾಡಿದಾರಂತೆ. ಎಲ್ರೂ ಸಖತ್ತಾಗಿದೆ ಅಂತ ಹೇಳ್ತಿದ್ದಾರೆ. ಅನು ಜಾತ್ ಮಹಲ್. ರಮ್ಯಾ, ನಾವು ಹೋಗೋ ದಾರಿಲಿ ರೂಪಾ ಟೈಲರ್ಸ್ ಇದೆ ಅಲ್ವಾ, ಅಲ್ಲಿಗೆ ಹೋಗ್ಬಿಟ್ಟು ಹೋಗೋಣವಾ? ಅಲ್ಲಿಗೆ ಯಾಕೆ? ಅಮ್ಮನ ಬ್ಲೌಸ್ ಮತ್ತೆ ನನ್ನ ಡ್ರೆಸ್ನ ಆಲ್ಟ್ರೇಷನ್ ಕೊಟ್ಟಿದ್ದೀನಿ, ಆಯ್ತಾ ಅಂತ ಕೇಳ್ಕೊಂಡು ಹೋಗೋಣವಾ? ಅಲ್ಲಿಗೆಲ್ಲ ಬೇಡ, ಲೇಟ್ ಆಗುತ್ತೆ. 5 ನಿಮಿಷ ಅಷ್ಟೇ ಸಂಪತ್. 5 ನಿಮಿಷ ಆದ್ರೂ ಬೇಡ, ಪಾಪ ಅವ್ರು ಕಾಯ್ಬೇಕಾಗುತ್ತೆ. ಯಾರು? ಅಂದ್ರೆ ಎಕ್ಸಿಬಿಷನ್ ಅವ್ರ ಬಗ್ಗೆ ಹೇಳ್ತಿದ್ದಾನೆ. ಅನು ಏನು ಅವ್ರು ಕಾಯ್ತಾರ? ಅಲ್ಲ, ನಾವೇನ್ ಚೀಫ್ ಗೆಸ್ಟ್ಗಳ? 5 ನಿಮಿಷ ಲೇಟ್ ಆದ್ರೆ ಏನಾಗತ್ತೆ? ಏನಿಲ್ಲ, ಒಂದ್ ಸ್ವಲ್ಪ ಹಾಗೇನೆ. 5 ನಿಮಿಷ ತಾನೇ, ನೀ ಹೋಗಿದ್ ಬರ್ಬೋದು. ಅವ್ರ ಅಂಗಡಿ ಓಪನ್ ಮಾಡಿದಿರಾ ಅಂತ ಕೇಳ್ತೀನಿ. ಅವ್ರು ಕಾಯ್ತಾರಾ? ಸುಮ್ಮನಿರು. ಅಷ್ಟು ದೊಡ್ಡ ವ್ಯಕ್ತಿನ ಕಾಯ್ಸೋದು ಸರಿಯಲ್ಲ ರಮ್ಯಾ. ನೀವು ಹುಡುಗಿರ ಹಿಂಗೆ ಯಾವ್ದಾದ್ರು ಮುಖ್ಯದ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಟೈಲರು, ಮೇಕಪ್, ಮ್ಯಾಚಿಂಗು ಅಂತೀರಾ. ನಾವು ಹೋಗೋದು ಲೇಟ್ ಆಗ್ಬಿಟ್ಟು ಅವ್ರನ್ನ ಹೊರಟೋಗ್ಬಿಟ್ರೆ? ಸಂಪತ್, ಯಾರು ಹೊರಟೋಗ್ತಾರೆ? ಏನಿಲ್ಲ ಅನು, ಅವನಿಗೆ ತಲೆ ಕೆಟ್ಟಿದೆ, ಬಾ ಹೋಗೋಣ. ಇಲ್ಲ ರಮ್ಯಾ, ನೀವಿಬ್ರು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ. ಅದ್ ಏನು ಅಂತ ಗೊತ್ತಾಗೋವರೆಗೂ ನಾನು ಬರಲ್ಲ. ಜೇಂಡೆ, ಏನ್ ನಡೀತಿದೆ ಇಲ್ಲಿ? ನೀನ್ ಯಾಕೆ ಕಾರಿಂದ ಇಳಿದೆ? ಒಳಗೆ ಹೋಗು. ಇನ್ನು ಎಷ್ಟೊತ್ತು? ಇನ್ನೇನು ಬರ್ಬೋದು, ಅವ್ರು ಹೇಳಿದ ಜಾಗ ಇದೇನೆ. ಇದನ್ನೇ ಎಷ್ಟೊತ್ತಿಂದ ಹೇಳ್ತಿದ್ಯಾ? ಅನು ಬರ್ತಾಳಾ ಇಲ್ವಾ? ಖಂಡಿತ ಬರ್ತಾಳೆ. ಅಥವಾ ಇದ್ರ ಹಿಂದೆ ನಿಂದೆ ಏನಾದರೂ ಬೇರೆ ಯೋಜನೆ ಇದೆಯಾ? ಯೋಜನೆನಾ? ಯೋಜನೆ ಏನೂ ಇಲ್ಲ. ನಾನು ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು ಅನುಬುದ್ಧಿ ಏನು ಅಂತ ತೋರ್ಸೋಕ್ಕೆ. ಯಾಕೆ? ಅವಳು ನನ್ನ ಮುಂದೆ ಚಿಕ್ಕವಳಾಗಬೇಕು ಅಂತಲ್ಲ? ನೋಡು ಝಂಡೆ, ನಾನೇನು ಮಗು ಅಲ್ಲ. ಯಾರ್ಯಾರು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳ ಫ್ರೆಂಡ್ ರಮ್ಯಾ ನನ್ನನ್ನು ಮೀಟ್ ಮಾಡಿದ್ದಂತೂ ಸತ್ಯ. ಹಾಗಾದರೆ ಇದು ಅವಳದೇ ಯೋಜನೆ ಆಗಿರ್ಬೋದು? ಹಾಂ ಹೌದು. ಅಲ್ಲಲ್ಲ, ಇದನ್ನು ಮಾಡಿರೋದು ಅನುನೇ ಅಂತ ನೀನು ಅನ್ಕೊಂಡಿದ್ದೀಯ. ನನಗೆ ಗೊತ್ತಾಯ್ತು ನಿಜಾಂಶ ಏನು ಅಂತ. ಒಳಗೆ ಬಂದು ಕೂತ್ಕೋ. ಏನು? ಬಿನ್ನಿ ಮಿಲ್ ಹತ್ರ ಆರ್ಯ ಸರ್ ಬರ್ತಿದಾರಾ? ಅವ್ರು ಯಾಕೆ ಅಲ್ಲಿಗೆ ಬರ್ತಿದ್ದಾರೆ? ನಾವೇ ಹೇಳಿದ್ವಿ ಅನು. ಅಂದ್ರೆ ಜೇಂಡೆ ಸರ್ನ ಮೀಟ್ ಮಾಡಿ ಹೇಗಾದ್ರೂ ಆರ್ಯ ಸರ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ವಿ. ನೀನು ಅವರು ಮೀಟ್ ಆದ್ರೆ. ಅಯ್ಯೋ ರಮ್ಯಾ, ನೀವ್ ಯಾಕೆ ಹೀಗ್ ಮಾಡಕ್ ಹೋದ್ರಿ? ರಮ್ಯಾ, ನಾನು ನಿನಗೆ ಹೇಳಿದೀನಿ ತಾನೆ, ನನ್ನ ಹಣೆಯಲ್ಲಿ ಏನ್ ಬರ್ದಿದ್ಯೋ ಅದೇ ಆಗ್ಲಿ ಅಂತ. ನೀವಿಬ್ರು ತಪ್ಪು ಮಾಡ್ತಿದ್ದೀರಾ. ತಪ್ಪಾದ್ರೂ ಪರವಾಗಿಲ್ಲ, ನೀ ಹಿಂಗೆ ಹಣೆ ಬರಹ ಅಂತ ಸುಮ್ಮನೆ ಕೂರೋದು ನನ್ನ ಕೈಲಿ ನೋಡಕ್ ಆಗಲ್ಲ. ಅನು ನೋಡು ರಮ್ಯಾ, ಪ್ರೀತಿ ನನ್ನ ಪಾಲಿಗಿದ್ರೆ, ಆರ್ಯ ಸರ್ ಹೆಸರು ನನ್ನ ಹಣೆಯಲ್ಲಿ ಬರ್ತಿದ್ರೆ ಅದಾಗದೆ ಆಗ್ಲಿ ಕಣೆ. ಬಲವಂತವಾಗಿ ಮನ್ಸನ್ನ ಕಟ್ಟಾಕಕ್ಕಾಗಲ್ಲ.
ಎಲ್ಲಾನು ದೇವ್ರಿಗೆ ಬಿಟ್ಟಿದ್ದೀನಿ. ಇಷ್ಟೆಲ್ಲ ನೋಡ್ಕೊಂಡಿರೋ ಅವನಿಗೆ ಇನ್ನು ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿರುತ್ತಲ್ವಾ? ಅನು ಅನು ಬಾನು. ಎಲ್ಲಿಗೆ ಹೋಗ್ತಾ ಇದೆಯಾ ಮಾನ್ಸಿ? ನನಗೆ ಮನ್ಸಿಗೆ ನೆಮ್ಮದಿ ಬೇಕು. ಇಲ್ಲಿದ್ರೆ ಸತ್ಯವಾಗ್ಲೂ ಸಿಗಲ್ಲ. ಹರ್ಷನ್ ಒಬ್ರನ್ನೇ ಬಿಡಿ, ಅವ್ರು ಸರಿ ಹೋಗ್ತಾರೆ. ಮಾನ್ಸಿ, ಹರ್ಷನ್ ಒಬ್ಬನೇ ಬಿಟ್ಟು ಹೋಗ್ಬೇಡ, ಅವ್ನು ಹೆದರ್ಕೊಳ್ತಾನೆ. ಮಾನ್ಸಿ, ನಡೀರಿ ನಾವೇ ಹೋಗಿ ರೂಮ್ ಬಾಗಿಲು ತೆಗಿಯೋಣ. ಅಮ್ಮ ಕೀ ಅಕ್ಕ ತಗೊಂಡೋಗಿದ್ದಾರೆ. ಮಂದ, ನೀನ್ ಹೋಗಿ ಆರ್ಯನ್ ಎಪ್ಸು. ಸರಿ ಅಮ್ಮ. ಮಂದ ನಿಂದ್ರು. ಇನ್ನು 24 ತಾಸು ಅವ್ರನ್ನ ಯಾರು ಮಾತಾಡ್ಸ್ಬಾರ್ದು ಅಂತ ಯಜಮಾನ್ರು ಹೇಳ್ಯಾರ. ಅಮ್ಮ, ನಾನೇ ಹೋಗಿ ಎಪ್ಸ್ತೀನಿ. ಹರ್ಷ, ಹರ್ಷ, ಹೆದರ್ಕೋಬೇಡ, ಬಾಗಿಲು ತೆಗಿತೀವಿರು. ಆರ್ಯ, ಸಣ್ಣ ಯಜಮಾನ್ರೆ ಹೆದರ್ಬೇಡ್ರಿ, ಬಾಗಿಲು ತೆರೆಯೋ ಪ್ರಯತ್ನ ಮಾಡ್ಲಿಕ್ಕತ್ತೇವೆ. ಹೊಸ್ಮಣಿ ಬಾಗಿಲು ತೆಗೀರಿ ಪ್ಲೀಸ್, ಬೇಗ 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 ಹೊಸ್ಮಣಿ. ಗೋಪಿ ಬಾಗಿಲು ಹೊಡಿ. ಮಾನ್ಸಕ್ಕ ಬೈತಾರೆ. ಆರ್ಯ, ಅರೆ ಯಾಕಮ್ಮ, ಏನಾಯ್ತು? ಆರ್ಯ, ನಿನಗೆ ಡಿಸ್ಟರ್ಬ್ ಮಾಡಬಾರ್ದು ಅನ್ಕೊಂಡಿದ್ದೆ. ಹರ್ಷ, ಹರ್ಷ ಹರ್ಷಗೇನಾಯ್ತು? ಹರ್ಷನ ಮಾನ್ಸಿ ಕೂಡಾಕಿದ್ದಾಳೆ. ಕೂಡ ಹಾಕಿದಾರ? ಯಾಕೆ? ಸರಿ ಬನ್ನಿ ನೋಡೋಣ. ಹರ್ಷ 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 ಸಮಾಧಾನ ಮಾಡ್ಕೋ, ಹೆದರ್ಕೋಬೇಡ, ನಾನು ಬಂದಿದ್ದೀನಿ. ಹರ್ಷ ಹರ್ಷ, ಏನು ಮಾತಾಡ್ತಾ ಇಲ್ವಲ್ಲಪ್ಪ? ನೀವು ಅಳಬೇಡಿ, ಎಲ್ಲ ಸರಿಗೆ ಹೋಗುತ್ತೆ. ಹರ್ಷ ಏನ್ ಎಳಿತಾ ಇದೀಯಾ? ಜರುಗೋ. ಹರ್ಷ ಏನಾಗಿಲ್ಲ, ಬಾ 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 ರಾಜ, ಬಾ. ಹರ್ಷ, ಏನಾಯ್ತಪ್ಪ? ಹರ್ಷ ಬಾ. ದಾದಾ, ಏನೂ ಆಗಿಲ್ಲ, ಸಮಾಧಾನ ಮಾಡ್ಕೊ. ನಾನು ಬಂದಿದ್ದೀನಲ್ಲ, ಎಲ್ಲ ಸರಿ ಹೋಗುತ್ತೆ. ಹ್ಞೂ
ಎಲ್ಲ ಸರಿ ಹೋಗುತ್ತೆ. ಅಮ್ಮ, ಏನು ಯೋಚನೆ ಮಾಡಬೇಡಿ ಅಂತ ಹೇಳದ್ನಲ್ಲ, ಎಲ್ಲ ಸರಿ ಹೋಗುತ್ತೆ. ಒಬ್ರನ್ನೊಬ್ರು ಮೊದ್ಲು ಅರ್ಥ ಮಾಡ್ಕೋಬೇಕು. ನೀನೊಂದ್ಸಲ ಮಾನ್ಸಿ ಹತ್ರ ಮಾತಾಡ್ತೀಯ ಆರ್ಯ? ಯಾಕೆ ಎಲ್ಲಾದ್ರೂ ಹೋಗೋದಿದ್ಯಾ? ಇಲ್ಲಮ್ಮ, ಮಾತಾಡ್ತೀನಿ. ಈ ಮಾನ್ಸಿ ಮೇಡಮ್ ಹತ್ರ ಮಾತಾಡಕ್ಕಾಗಲ್ಲಪ್ಪ. ಒಂಥರ ಕರಿ ಮೆಣಸಿದ್ದಂಗೆ, ಮಾತ್ ಕೊಟ್ರೆ ಮುಗೀತು. ಹಾಗೇನಿಲ್ಲ, ನಿಮ್ ಕಣ್ಣಿಗೆ ಹಾಕಿ ಕಾಣ್ತಾರೆ ಅಷ್ಟೇ. ನಮ್ಮ ಅಕ್ಕ ಎಷ್ಟು ಒಳ್ಳೆಯವರು ಗೊತ್ತಾ? ನಿಜವಾಗ್ಲು ನಮ್ಮ ಅಕ್ಕನಿಗೆ ಇನ್ನೊಬ್ಬರ ಮುಂದೆ ಕೈ ಕಟ್ಟು ನಿಲ್ಲೋದಾಗ್ಲಿ, ತಲೆ ತಗ್ಸೋದಾಗ್ಲಿ ಅಭ್ಯಾಸನೇ ಇಲ್ಲ. ನಮ್ಮ ಅಕ್ಕನಿಗೆ ಸೋಲು ಅಂದ್ರೆ ಆಗಲ್ಲ. ಹಾಗಂತ ಯಾರ ಜೊತೆ ಹೇಗ್ ನಡ್ಕೋಬೇಕು ಅಂತ ಗೊತ್ತಾಗೋದಿಲ್ವಾ? ಆರ್ಯ ಸರ್ ಅಂದ್ರೆ ಎಷ್ಟು ಗೌರವ ಇದೆ. ಅದು ಇವರು ಏನದು ಮಾತು? ಅದು ಮಾನ್ಸಿ ಅಕ್ಕನ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ರು ಮಂದ, ಅದಕ್ಕೆ ಹೇಳ್ತಿದ್ದೆ. ನೋಡಿ, ಇಲ್ಲಿ ಯಾರು ಕೆಟ್ಟೋರಿಲ್ಲ, ಎಲ್ಲರೂ ಅವ್ರವ್ರ ದೃಷ್ಟಿಲಿ ಸರಿನೇ ಅದಾರೆ. ಮಾನ್ಸಿ ಅಮ್ಮ ಅವ್ರಿಗೆ ಹರ್ಷ ಸಾಹೇಬ್ರ ಮೇಲೆ ಸ್ವಲ್ಪ ಅಸಮಾಧಾನ ಇರಬಹುದು, ಸರಿ ಹೋಗ್ತದೆ. ಅದನ್ನೇ ದೊಡ್ಡ ವಿಷಯ ಮಾಡಿ ಮಾತಾಡ್ತಾ ಇರಬೇಡಿ. ಮಾನ್ಸಿ ಅಮ್ಮ ಅವರಿಗೆ ಮನೆ ಮೇಲೆ ಗೌರವ, ಹರ್ಷ ಸಾಹೇಬ್ರ ಮೇಲೆ ಪ್ರೀತಿ ಅದ, ಹಾಗೇನೆ ದೊಡ್ಡ ಯಜಮಾನರ ಮೇಲೂ ಪ್ರೀತಿ ಅದ, ಗೌರವ ಅದ. ಅದನ್ನೇ ನಾನು ಹೇಳ್ತಿದ್ದೆ. ಅಯ್ಯೋ, ಮಾನ್ಸಿ ಅಮ್ಮವ್ರೆ ಬಂದ್ರು. ಗೋಪಿ, ಕಾರಲ್ಲಿರೋ ಬ್ಯಾಗ್ಸ್ ತಗೊಂಬಾ. ಆಯ್ತಕ್ಕ. ಅತ್ತಿಗೆ, ಅತ್ತಿಗೆ, ನೀವೇನ್ ಹೇಳಕ್ ಬರ್ತಿದ್ದೀರಾ ನನಗೆ ಗೊತ್ತು. ಪ್ಲೀಸ್ ಈ ವಿಷಯದಲ್ಲಿ ನೀವು ಇಂಟರ್ಫಿಯರ್ ಆಗಬೇಡಿ. ಅಲ್ಲ, ನಾನಿನ್ನೂ ಏನು ಹೇಳಲೇ ಇಲ್ವಲ್ಲ. ನೀವ್ ಹೇಳಿದ್ಮೇಲೆ ನಾನೇನು ಹೇಳಕ್ ಆಗಲ್ವಲ್ಲ ಬ್ರೋ ಇನ್ಲಾ. ಮಾನ್ಸಿ, ಆರ್ಯ ಏನ್ ಹೇಳ್ತಿದ್ದಾನೆ ಅಂತ ಸ್ವಲ್ಪ ಕೇಳಿಸ್ಕೊ. ಅತ್ತಿಗೆ, ನಿಮ್ಮ ಕೋಪ ಸ್ವಲ್ಪ ತಣ್ಣಗಾಗಿದ್ರೆ ಒಂದು 5 ನಿಮಿಷ ಕೂತ್ಕೊಂಡು ಮಾತಾಡೋಣ, ಬನ್ನಿ. ಯಾವ್ದ್ರ ಬಗ್ಗೆ? ಗಂಡ ಹೆಂಡತಿ ಜಗಳದ ಬಗ್ಗೆನಾ? ಅದನ್ನ ನಾವೇ ನೋಡ್ಕೊಂತೀವಿ ಬ್ರೋ ಇನ್ಲಾ. ಅನುಭವನೇ ಇಲ್ದಿರೋ ವಿಷಯದ ಬಗ್ಗೆ ನೀವ್ಯಾಕೆ ಅಡ್ವೈಸ್ ಮಾಡ್ತೀರಾ? ತೊಂದ್ರೆ ಬೇಡ, ನಾನೇ ನೋಡ್ಕೊಂತೀನಿ. ದಟ್ಸ್ ಓಕೆ. ಇಟ್ಸ್ ನಾಟ್ ಓಕೆ ಅತ್ತಿಗೆ. ನಮ್ಮ ಮನೆಯವರು ಯಾರೇ ಕಷ್ಟಪಡ್ತಿದ್ರು ನನ್ನಿಂದ ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗಲ್ಲ. ಬ್ರೋ ಇನ್ಲಾ, ನನಗೂ ಅಷ್ಟೇ. ಅದಕ್ಕೆ ನಾನು ನೋಡ್ಕೊಂತೀನಿ, ನೀವು ಬಿಡಿ ಅಂತಿರೋದು. ನೀವು ಸ್ವಲ್ಪ ಸಮಾಧಾನದಿಂದ ಕೇಳಿಸ್ಕೊಳ್ಳಿ. ಹರ್ಷನ್ ಮೇಲೆ ನಮಗೂ ಪ್ರೀತಿ ಇದೆ. ಇಲ್ಲ ಅಂತ ನಾನೇನ್ ಹೇಳಲಿಲ್ಲ. ಆದ್ರೆ ಅದು ಹರ್ಷಂಗೆ ಏನ್ ತಂದ್ಕೊಟ್ಟಿದೆ ಹೇಳಿ? ಬರೀ ದಡ್ತನ. ನೀವು ಈ ಥರ ಮಾತಾಡಬೇಡಿ ಅತ್ತಿಗೆ. ಅವನಿಂದ ಕೆಲವು ತಪ್ಪುಗಳು ಆಗಿವೆ ನಿಜ. ಹಾಗಂತ ಅವನ ಮೇಲೆ ಕೂಗಾಡಕ್ಕಾಗಲ್ವಲ್ಲ. ಕೂಗಾಡಿದ್ರು ಎಲ್ಲ ಸರಿ ಹೋಗುತ್ತಾ? ಐ ಡೋಂಟ್ ನೋ. ನಾನು ಅದನ್ನೇ ಟ್ರೈ ಮಾಡ್ತಿದ್ದೀನಿ. ವಿಧಾನಸೌಧ ಕೊಂಡ್ಕೊಂತೀನಿ ಅಂತ ಹೋದ್ರು, ಮನೆ ಮಿಷನ್, ನೀರಿಂದ ಪೆಟ್ರೋಲ್, ಸಾಕಾಗಿದೆ ನನಗೆ. ನಿನ್ ಗಂಡ ದಡ್ಡ ಅಂತ ಸುತ್ತ ಇರೋ ಕಣ್ಗಳು ಹೇಳ್ಬೇಕಾದ್ರೆ ನನಗೆಷ್ಟು ಅವಮಾನ ಆಗಿದೆ ಅಂತ ಯೋಚನೆ ಮಾಡಿದ್ದೀರಾ ಬ್ರೋ ಇನ್ಲಾ? ಆ ರೀತಿಯಲ್ಲಿ ಯಾರೂ ಅವನ್ನ ನೋಡ್ತಾ ಇಲ್ಲ. ಆದ್ರೆ ಅದು ನಿಜ ಅಲ್ವಾ? ಹಾಗಂತ ಅವನ್ನ ರೂಮಲ್ಲಿ ಕೂಡಾಕ್ತೀಯಾ? ಅಂದ್ರೆ ಹರ್ಷ ಹೊರಗೆ ಬಂದ್ರ? ಎಲ್ಲಿದಾರೀಗ? ಇನ್ನೆಲ್ಲಿರ್ತಾನೆ? ಅವನು ಅವನ ರೂಮ್ನಲ್ಲಿದ್ದಾನೆ. ಹೇಗ್ ಕಿರ್ಚ್ತಿದ್ದ ಗೊತ್ತಾ? ಆರ್ಯ ಇಲ್ದಿದ್ರೆ ಬಾಗಿಲು ತೆಗೆದ ತಕ್ಷಣ ಓಡ್ ಬಂದು ಆರ್ಯನ್ ತಪ್ಕೊಂಡ.
ಅವನಿನ್ನೂ ಮಗು ಹಾಗೆ ಮಾನ್ಸಿ. ಈ ರೀತಿ ಅವನ್ನ ಟ್ರೀಟ್ ಮಾಡಬೇಡ. ಮತ್ತೆ ಹೋಗಿ ಕೂಗಾಡ್ಬೇಡ ಪ್ಲೀಸ್. ಏನು ಹೇಳ್ಬೇಡ ಅವನ್ಗೆ. ಅಕ್ಕ ಇದನ್ನಲ್ಲಿ ಎಲ್ಲಿಡ್ಲೆ? ತಗೊಂಬಾ. ಸಮಸ್ಯೆ ಎಲ್ಲಿದೆ ಗೊತ್ತಾ? ನೀನು ವ್ಯವಹಾರದಲ್ಲಿ ಮನಸಾರಿ ಯೋಚಿಸ್ತೀಯ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀಯ. ಆದರೆ ನಿನ್ನ ಹತ್ರ ವ್ಯವಹಾರ ಮಾಡೋಕೆ ಬರೋರೆಲ್ಲ ನಿನ್ನ ಮನಸ್ಸಿಗೆ ಒಂದು ಬೆಲೆ ಕಟ್ಟಿ ನಿನ್ನ ಪ್ರಾಮಾಣಿಕತೆಯನ್ನು ದುರುಪಯೋಗ ಮಾಡ್ಕೊಳ್ತಾರೆ. ಆದ್ರೆ ದಾದಾ ಅದು ಹೇಗೆ ಗೊತ್ತಾಗುತ್ತೆ? ಅನುಭವ. ಎಡವಿರೋ ಪ್ರತಿಯೊಂದು ಜಾಗನೂ ನಮ್ಮ ಪಾದಕ್ಕೆ ಗೊತ್ತಿರಬೇಕು ಹರ್ಷ. ಮುಂದಿನ ಸಲ ಎಡವಿರೋ ಜಾಗದಲ್ಲಿ ನಾವು ಎಗರಬೇಕು ಅನ್ನೋದಕ್ಕೋಸ್ಕರ. ತಪ್ಪುಗಳನ್ನು ಮಾಡದೆ ಯಾರೂ ಎತ್ತರಕ್ಕೆ ಏರಿಲ್ಲ ಇಲ್ಲಿ. ನಿನಗೆ ತಪ್ಪುಗಳನ್ನು ಮಾಡೋದಕ್ಕೆ ಅವಕಾಶ ಸಿಗ್ತಿದೆ ಅಂತಂದರೆ ನೀನು ಅದೃಷ್ಟವಂತ. ಆದರೆ ಒಂದು ವಿಷಯ, ನಮ್ಮಿಂದ ಆಗಿರೋ ತಪ್ಪುಗಳನ್ನು ಮತ್ತೆ ಆಗದಿರೋ ಹಾಗೆ ನಾವು ನೋಡ್ಕೋಬೇಕು. ನಿನ್ನ ವಿಷಯದಲ್ಲಿ ಅತ್ತಿಗೆಗೆ ಕೋಪ ಬರೋದು ಯಾಕೆ ಗೊತ್ತಾ? ನಾನು ಒಂದೇ ತಪ್ಪನ್ನ ಪದೇ ಪದೇ ಮಾಡ್ತಿರ್ತೀನಿ. ಹೌದು. ಈಗ ನೀನು ಒಬ್ಬರನ್ನ ನಂಬಿ ದುಡ್ಡು ಹಾಕಿ ವ್ಯವಹಾರ ಶುರು ಮಾಡ್ತೀಯ. ಆಮೇಲೆ ನಿನಗೆ ಗೊತ್ತಾಗತ್ತೆ ಅವರು ಸರಿಗಿಲ್ಲ, ನಿನಗೆ ಮೋಸ ಮಾಡಿದ್ದಾರೆ, ನಿನ್ನ ನಂಬಿಕೆಗೆ ದ್ರೋಹ ಮಾಡಿದ್ದಾರೆ ಅಂತ. ಆಗ ನಿನಗೆ ಹೇಗನ್ಸುತ್ತೆ? ಸಿಕ್ಕಾಪಟ್ಟೆ ಕೋಪ ಬರ್ತದ. ಅವ್ರೇನಾದ್ರು ಸಿಕ್ಕಾಕೊಂಡ್ರೆ ಓಡ್ ಸಾಯಿಸ್ಬಿಡೋಣ ಅನ್ಸುತ್ತೆ. ಈಗ ಅತ್ತಿಗೆ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡು. ನೀನು ಅವರನ್ನ ಚೆನ್ನಾಗಿ ನೋಡ್ಕೊಳ್ತೀಯ ಅನ್ನೋ ಒಂದು ಭರವಸೆಯಿಂದ ನಿನ್ನನ್ನು ಮದುವೆಯಾಗಿ ಅವರು ತಮ್ಮ ಮನೆಯಿಂದ ಇಲ್ಲಿಗೆ ಬಂದಿದ್ದಾರೆ. ನೀನು ಯಾವುದಾದ್ರೂ ಒಂದು ವಿಷಯದಲ್ಲಿ ಎಡವಿ ಅವ್ರ ಮುಂದೆ ಬಂದು ನಿಂತಾಗ ಅವ್ರಿಗೆ ಕೋಪ ಬರಲ್ವಾ? ಬರುತ್ತೆ. ತಾಯಿತನ ಇರುತ್ತೆ. ಅದನ್ನು ನಾವು ತಿಳ್ಕೊಂಡು ಯಾವುದೇ ದುರಹಂಕಾರ ಪಡೆದೆ ನಮ್ಮ ತಪ್ಪುಗಳನ್ನು ನಾವು ತಿದ್ಕೊಂಡ್ರೆ ನಮ್ಮ ಕುಟುಂಬ ಚೆನ್ನಾಗಿರುತ್ತೆ, ಸುಖವಾಗಿರುತ್ತೆ. ನಿನಗೆ ಅತ್ತಿಗೆ ಹೇಳ್ತಿದ್ದಾರೆ ಅಂತಂದರೆ ಅದು ನಿನ್ನ ಒಳ್ಳೆಯದಕ್ಕೋಸ್ಕರನೇ. ಅವ್ರ ಮಾತನ್ನು ಕೇಳು. ಸರಿ ದಾದಾ, ಥ್ಯಾಂಕ್ ಯು. ಮುಂದಿನ 24 ಗಂಟೆ ನಾವಿಬ್ರು ಒಬ್ರನ್ನೊಬ್ರು ಭೇಟಿ ಮಾಡೋ ಹಾಗಿಲ್ಲ. ಮಾತಾಡೋಕೆ ಪ್ರಯತ್ನ ಕೂಡ ಮಾಡೋ ಹಾಗಿಲ್ಲ. ಫೋನ್ ಸಹ ಮಾಡಬಾರ್ದು.
ಗಣನಾನ್ವಾ ಗಣಪತಿಗಂ ಭವಾಮಹೇ ಕವೇನ್ ಕವೇನಾಪಮಸ್ತ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣ ಸುಧಾರ ಚುಂಬನ್ನೋತಕಸ್ಯ ಸಾಧನಂ ಓಂ ವಹ ಸ್ವಹ ಭೂರ್ಭುವಃ ವರಮಃ ಗಣಪತಿ ದೇವತಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಭಗವನ್ ವಿಶ್ವೇಶ್ವರಾಯ ನಾಮ ಮೃತ್ಯುಂಜಯ ಸದಾಶಿವ ಶಿವ ಪಾರ್ವತಿ ಕಲ್ಯಾಣೋತ್ಸವ. ಎಲ್ಲರೂ ಕೂಡ ನಮಸ್ಕಾರ ಮಾಡ್ಕೊಳ್ಳಿ. ಮಾಂಗಲ್ಯ ಧಾರಣೆ ಆಗ್ತಾ ಇದೆ. ಸುಬ್ಬು ಒಳಗಡೆ ಗಮನಿಸ್ತಾ ನೀನು? ಸಿಕ್ಕಾಪಟ್ಟೆ ದೊಡ್ಡ ಶ್ರೀಮಂತರ ತರ ಕಾಣಿಸ್ತಾ ಇದ್ರು. ಅಯ್ಯೋ ಅದಲ್ಲ, ಆ ಅಮ್ಮನ ಕೈಯಲ್ಲಿ ಇತ್ತಲ್ಲ ಸೀರೆ, ಅದನ್ನ ಗಮನಿಸ್ತಾ ಅಂದೆ. ಇಲ್ಲ. ಅಯ್ಯೋ ಆರ್ಯ ಸರ್ಗೆ ನಾವು ರಾಜನಂದಿನಿ ಸೀರೆ ಗಿಫ್ಟ್ ಮಾಡಿದ್ವಲ್ಲ, ಡಿಟ್ಟು ಹಂಗೆ ಇತ್ತು. ಅಯ್ಯೋ ದಡ್ಡಿ, ಆತರ ಎಷ್ಟು ಸೀರೆಗಳಿರುತ್ತವೆ. ಅಷ್ಟು ದೊಡ್ಡ ಶ್ರೀಮಂತರು ಅಂದಮೇಲೆ ಒಂದು ರಾಜನಂದಿನಿ ಸೀರೆ ತಗೊಂಡಿರಲ್ವಾ? ರಮೇಶ್ ಮತ್ತು ಕುಟುಂಬ ಶ್ರೀನಗರ ಬೆಂಗಳೂರು ಹುಡುಗನಿಗೆ 500 ರು ಉಡುಗೊರೆ ನೀಡಿದ್ದಾರೆ. ವಧುವರರಿಗೆ ಉಡುಗೊರೆ ನೀಡುವವರು ಬಂದು ಕೊಡಬಹುದು. ಹುಡುಗನ್ಗ? ಹುಡುಗ ಶಿವ, ಹುಡುಗಿ ಪಾರ್ವತಿ, ಅವ್ರಿಬ್ಬರು ಮದ್ವೆನೇ ನಡೀತಾ ಇದೆಯಲ್ಲ. ಮೊಯ್ ಕೊಟ್ಟವ್ರ ಹೆಸರನ್ನ ಮೈಕಲ್ ಹೇಳ್ತಾರಾ? ಹೂ ಪುಷ್ಪ. ಸುಬ್ಬು ಇದೊಂಥರ ಚೆನ್ನಾಗೈತಲ್ವಾ, ನಾವು ಮೊಯ್ ಕೊಡೋಣ. ಬಾಬಾ ಅನು ಬಾಬಾ. ನೀನ್ ಯಾರು ಕೊಡ್ತೀಯ ಸುಬ್ಬ? ನಾನು ಪಾರ್ವತಿಗೆ. ನಾನು ಈಶ್ವರನ್ಗೆ. ಅನು ಕೊಡಮ್ಮ. ಅನು ಸಿರಿಮನೆ ಈಶ್ವರ 100 ರೂಪಾಯಿ ಶಿವಪ್ಪನ್ಗೆ. ಅನು ಸಿರಿಮನೆ ಶಿವಪ್ಪನಿಗೆ 100 ರೂಪಾಯಿ ನೀಡಿದ್ದಾರೆ. ಸುಬ್ರಹ್ಮಣ್ಯ ಸಿರಿಮನೆ 100 ರೂಪಾಯಿ ಪಾರ್ವತಿಗೆ. ಸುಬ್ರಹ್ಮಣ್ಯ ಸಿರಿಮನೆ ಪಾರ್ವತಿಗೆ 100 ರೂಪಾಯಿ ನೀಡಿದ್ದಾರೆ. ಇವತ್ತು ಯಾರು ಪೂಜೆ ಮಾಡ್ತಾರೋ ಅವ್ರಿಗೆ ಆದಷ್ಟು ಬೇಗ ಮದುವೆ ಆಗುತ್ತೆ. ಅನು ಹೆಸರಲ್ಲೂ ಪೂಜೆ ಮಾಡ್ಸೋಣ, ಬೇಗ ಮದ್ವೆ ಆಗ್ಲಿ ಅಂತ. ಖಂಡಿತ ಮಾಡಿಸು. ಪೂಜೆ ಮಾಡಿ. ಮಗಳ ತಾಯಿ ಆಗಿಲ್ಲ. ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಮನಸಾ ವಿಷ್ಟ ಪ್ರಾರ್ಥನಾ ನಮಸ್ಕಾರಾಂ ದತ್ವಾ ಓಂ ಭಗವನ್ ವಿಶ್ವೇಶ್ವರಾಯ ತ್ರಯಂಬಕಾಯ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತೆ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು.
ಕಲ್ಯಾಣ ಸುಂದರನಿಗೆ ಆರ್ಯವರ್ಧನ್ ಅವರು 500 ರೂಪಾಯಿ ಕೊಡುಗೆ ನೀಡಿದ್ದಾರೆ. ಎಕ್ಸ್ಕ್ಯೂಸ್ ಮೀ, ಪ್ರಸಾದ ತಗೊಳ್ಳಿ. ನಿಮಗೆ ಹೇಳ್ತಿರೋದು ಪ್ರಸಾದ ತಗೊಳ್ಳಿ. ಪ್ರಸಾದ ತಗೊಳ್ಳಿ. ಅನು, ಹೊತ್ತಾಯ್ತಮ್ಮ, 6 ಗಂಟೆ ಆಗೋಯ್ತು. ಬಾ ಹೋಗೋಣ. ನೀ ಬರಾಟಬೇಕು, ನೀ ಬಂದು ತೀರಾಟಬೇಕು ಅನ್ನೋದು ಅವಳಿಚ್ಛ. ಮುಂದೆ ಆಗೋದನ್ನ ನೋಡು, ಆಟ.
ಹಲೋ ಎವ್ರಿವನ್. ಏನನ್ನ ಇಲ್ಲಿ ಕರೆದಿದ್ದು, ಏನು ವಿಷಯ? ಸರ್, ಇವತ್ತು ಅನು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದಾಳಲ್ಲ, ಐ ಮೀನ್ ಅನುಗೆ ಸೆಂಡ್ ಆಫ್ ಕೊಡ್ಬೇಕಲ್ಲ ಸರ್, ಅದಕ್ಕೆ. ಹಾಯ್ ಅನು, ಕಮ್ ಕಮ್ ಬಾ. ಸಿ, ನಾವೆಲ್ಲರೂ ನಿನಗೆ ವೇಟ್ ಮಾಡ್ತಾ ಇದ್ದೀವಿ, ಇನ್ಕ್ಲೂಡಿಂಗ್ ಆರ್ಯ ಸರ್. ಈಗಷ್ಟೇ ಆಫೀಸಿಗೆ ಸೇರಿದಾಗಿದೆ. ಆಫೀಸಿಗೆ ಬಂದಿದ್ದ ಮೊದಲನೇ ದಿನಾನೇ ಬೆಂಕಿ ಹಚ್ಚಕ್ ಟ್ರೈ ಮಾಡಿದ್ಯಲ್ಲ ನೀನು. ಐ ಆಮ್ ಜಸ್ಟ್ ಕಿಡಿಂಗ್. ಅಂಡ್ ಈಗ ಇಷ್ಟು ಬೇಗ ನಿನಗೆ ಪ್ರಮೋಷನ್ ಸಿಗ್ತಾ ಇದೆ ಅಂತಂದ್ರೆ ವೆಲ್ ಡನ್, ಗುಡ್ ಜಾಬ್. ಅನು, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಒಂದು ಬೇಸಿಕ್ ಡಿಗ್ರಿ ಕೂಡ ಇಲ್ಲದೆ ಇರೋಂಥ ಹುಡುಗಿ ನನ್ನ ಕೈ ಕೆಳಗಡೆನೆ ಕೆಲಸ ಕಲಿತು ಈಗ ಇಷ್ಟು ಬೇಗ ಹುಬ್ಳಿಗೆ ಪ್ರಮೋಟ್ ಆಗ್ತಿದ್ಯಾ ಅಂತ ಅಂದ್ರೆ ಫ್ಯಾಂಟಾಸ್ಟಿಕ್. ಯಾ, ಯುನೋ, ನೀನ್ ಬಂದಿದ್ದ ದಿನನೇ ನನಗೆ ಗೊತ್ತಿತ್ತು ನೀನ್ ಜಾಸ್ತಿ ದಿನ ಇಲ್ಲಿರಲ್ಲ ಅಂತ. ಐ ಮೀನ್, ನೀನ್ ಕಲಿಯೋದ್ರಲ್ಲಿ ತುಂಬಾ ಫಾಸ್ಟ್, ಇನ್ಫ್ಯಾಕ್ಟ್ ತುಂಬಾ ಟ್ಯಾಲೆಂಟೆಡ್ ಕೂಡ. ನೀನ್ ತುಂಬಾ ಬೇಗ ಬೆಳಿತೀಯ ಅಂತ ನನಗೆ ಗೊತ್ತಿತ್ತು, ಬಟ್ ದಿಸ್ ಇಸ್ ಫ್ಯಾಬ್ಯುಲಸ್. ನೀನ್ ಇಷ್ಟೊಂದು ಫಾಸ್ಟ್ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಿಜ ಅನು, ನಮ್ಮೆಲ್ರಿಗೂ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಅನು ಮೇಡಮ್, ಇವತ್ತು ಆಫೀಸಲ್ಲಿ ನಿಮ್ದು ಕೊನೆ ದಿನ, ಒಂದೆರಡು ಮಾತಾಡಿ ಪ್ಲೀಸ್. ಅನು ಬಂದ್ಲು. ಅನು, ನೀನ್ ಹುಬ್ಳಿಗೆ ಹೋಗ್ತಿದ್ಯಾ? ಆಂಟಿ ಹೇಳಿದ್ರು, ನಿಜನಾ ಅನು? ಅಲ್ಲಿ ನಾವ್ ಯಾರು ಇರಲ್ಲ ಕಣೆ. ಬೇಕಾದಾಗ ಐಸ್ ಕ್ರೀಮ್ ಪಾರ್ಟಿ ಮಾಡಕ್ಕಾಗಲ್ಲ, ದಿನ ಅಪ್ಪ ಅಮ್ಮನ್ ಜಗಳ ನೋಡಕ್ಕಾಗಲ್ಲ, ನಲ್ಲಿ ವಟಾರ ಏನೂ ಇರಲ್ಲ ಅನು. ಮುಖ್ಯವಾಗಿ ಆರ್ಯ ಸರ್ ಇರಲ್ಲ. ನಿಂಗ್ ಓಕೆನಾ? ರಮ್ಯಾ, ಅವರೇ ಕಣೆ ನಾನು ಹುಬ್ಳಿಗೆ ಹೋಗಕ್ ಹೇಳಿದ್ದು. ಅವರೇ ಹೇಳಿದ್ದ? ಹೌದು ಸಂಪತ್, ಅವ್ರಿಗೆ ಅವ್ರ ಮನ್ಸಲ್ಲಿರೋದನ್ನ ಹೇಳ್ಕೊಳಕ್ ಒಪ್ಪಿಗೆ ಇಲ್ಲ. ಅನು, ನೀ ಸುಮ್ನೆ ಆರ್ಯ ಸರ್ ಮೇಲೆ ಬೇಜಾರ್ ಮಾಡ್ಕೋಬೇಡ. ವಿಧಿ ಹಣೆಲ್ ಬರ್ದಂಗ ಆಗುತ್ತೆ ಅಂತ ಹೇಳ್ದೋಳೆ ನೀನು. ನಾನು ಎಷ್ಟು ಹೇಳಿದ್ರು ನೆನೆ ಆಫೀಸ್ಗೆ ಹೋಗದೆ ದೇವಸ್ಥಾನಕ್ಕೆ ಹೋದೆ. ಆಫೀಸ್ಗೆ ಹೋಗಿದ್ದಿದ್ರೆ ಆರ್ಯ ಸರ್ ಸಿಗ್ತಿರ್ಲಿಲ್ವಾ? ಇಲ್ಲ ರಮ್ಯಾ, ಆರ್ಯ ಸರ್ ನಿನ್ನೆ ಆಫೀಸಲ್ಲಿ ಇರ್ಲಿಲ್ಲ. ಅವರು ನಾನು ಯಾವ ದೇವಸ್ಥಾನಕ್ಕೆ ಹೋಗಿದ್ನೋ ಅದೇ ದೇವಸ್ಥಾನಕ್ಕೆ ಅವರು ಬಂದಿದ್ರು ರಮ್ಯಾ. ಏನೋ ಸರ್ನ ಮೀಟ್ ಮಾಡ್ದಾನು? ರಮ್ಯಾ, ನಾನು ಹಣೆ ಬರಹದ ಮೇಲೆ ಭಾರ ಹಾಕಿ, ದೇವ್ರ ಮೇಲೆ ಭಾರ ಹಾಕಿ ಅಮ್ಮನ ದರ್ಶನಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗಿದ್ನಲ್ವಾ, ಅಮ್ಮ ನನ್ ಕೈ ಬಿಡ್ಲಿಲ್ಲ ರಮ್ಯಾ. ಕೊನೆಗೂ ನನ್ನ ಚಾಲೆಂಜ್ ಅಲ್ಲಿ ಗೆಲ್ಲಿಸ್ಬಿಟ್ಲು ಗೊತ್ತಾ? ಈ ಸವಾಲಲ್ಲಿ ಸೋತಿದ್ಯಾರು?
ಬೆವರ್ತಿದ್ಯಾ? ನಿನಗೂ ನಂಬೋಕ್ಕಾಗ್ತಿಲ್ವಾ? ಹಾಗೇನಿಲ್ಲ ನೋಡೋರಿಯಾ, ನಾ ಒಂದು ಹೇಳ್ತೀನಿ ಕೇಳು. ಇದರಲ್ಲಿ ಯಾರು ಸೋತರು ಗೆದ್ರು ಅಂತೇನಲ್ಲ. ಈಗೇನಾದರೂ ಅವಳು ಅನ್ಕೊಂಡ ಹಾಗೆ ನಡೆದು ಹೋಗಿದ್ರೆ ನೀನು ಜೀವನದಲ್ಲಿ ತುಂಬ ಸಲ ಸೋಲ್ಬೇಕಾಗಿರ್ತಿತ್ತು. ನಿಮ್ಮಿಬ್ಬರಲ್ಲಿ ವಯಸ್ಸಿಂದ ಹಿಡಿದು ಅಂತಸ್ತಿನವರೆಗೂ ಯಾವುದ್ರಲ್ಲೂ ಸಮಾನತೆ ಇಲ್ಲ. ಅವಳಿನ್ನೂ ಚಿಕ್ಕ ಹುಡುಗಿ, ಹುಬ್ಳಿಗೆ ಹೊರಟಿದ್ದಾಳೆ. ಹೋಗ್ಲಿ ಬಿಡು, ಅಲ್ಲಿ ಹೊಸ ಜನರು ಪರಿಚಯ ಆಗತ್ತೆ, ಕೆಲಸ ಕಲಿತಾಳೆ, ಬೆಳೀತಾಳೆ, ಕ್ರಮೇಣ ನಿನ್ನನ್ನು ಮರೀತಾಳೆ. ನೀನು ಅಷ್ಟೆ. ಅವಳಲ್ಲಿ ಹೋದ್ಮೇಲೆ ನಿನ್ನ ಕೆಲಸದ ಮೇಲೆ ನೀನು ಬ್ಯುಸಿ ಆಗ್ತೀಯಾ. ಮೀಟಿಂಗು, ಡೀಲ್ಸು ಮತ್ತೆ ಹೊಸ ಬಿಸ್ನೆಸ್ ಓಡಾಟ ಶುರು ಆದರೆ ಅವಳು ಖಂಡಿತ ನಿನ್ನ ನೆನಪಿಂದ ಹೊರಟೋಗ್ತಾಳೆ. ಅಪ್ಪಿತಪ್ಪಿನೂ ಆ ಅನುಸಿರಿ ಮನೆ ನಿನ್ನ ನೆನಪಿಗೆ ಬರೋದಿಲ್ಲ. ನಿನ್ನೆ ನೀನು ಸರಿಯಾಗೇ ಮಾಡಿದ್ಯಾ. ಎದುರುಗಡೆ ಹೋಗದೆ ಬಚ್ಚಿಟ್ಕೊಂಡವನು ಹೇಳಿ ಏನಲ್ಲ. ನೀನು ಸರಿಯಾದ ನಿರ್ಧಾರನೇ ತಗೊಂಡಿದ್ಯಾ. ನನ್ನ ಆರ್ಯ ಕೆಲಸ ಮುಗಿದ ಮೇಲೆ ಅದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡೋನಲ್ಲ. ನಡಿ ಹೋಗೋಣ. ಆದರೆ ನಾನು ಮಾಡಿದ ತಪ್ಪೇ. ಅದರ ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತಾ ಇದೆ ಜಿಂಡೆ. ನಾನು ಹೊರಡುವಾಗ ನೀನ್ ಹೀಗಿದ್ರೆ ಹೇಗಪ್ಪ? ಹೋಗ್ಲೇಬೇಕಾ ಬಂಗಾರ? ಕೆಲ್ಸ ಅಲ್ವಾಪ್ಪ, ನಾನಿಲ್ಲ ಅಂತ ಹೇಗೆ ಹೇಳಿ? ನೀನೊಬ್ಳೆ ಅಷ್ಟು ದೂರ ಹೋಗಿ ಅಲ್ಲಿರೋ ಅವಶ್ಯಕತೆ ಏನಿಲ್ಲ ಮಗ. ನೋಡು, ನೀನು ದುಡಿಬೇಕು ಅನ್ನೋ ಅವಶ್ಯಕತೆನೂ ಏನೂ ಇಲ್ಲ. ನಾನಿದ್ದೀನಲ್ಲ, ನನ್ನ ಕೈಕಾಲು ಇನ್ನೂ ಗಟ್ಟಿಯಾಗಿದೆ. ನಾನು ದುಡಿತೀನಿ ಮಗ. ಇಷ್ಟು ದಿನ ನಾವೆಲ್ಲ ಇರಲಿಲ್ವಾ? ಅನು, ನೀನು ಕೆಲ್ಸಕ್ಕೆ ಹೋಗೋದ್ರಿಂದ ನಾವೆಷ್ಟೋ ಸುಧಾರಿಸಿದ್ದೀವಿ ನಿಜ. ಆದರೆ ನಿನ್ನನ್ನು ಕಷ್ಟದಲ್ಲಿಟ್ಟು ನಾವು ಸುಖವಾಗಿರ್ಬೇಕು ಅಂತ ಖಂಡಿತ ನಮ್ಗೆ ಆಸೆ ಇಲ್ಲ ಅಮ್ಮ. ಅಮ್ಮ, ಅಪ್ಪ, ನನಗೆ ಗೊತ್ತು ನೀವಿಬ್ರು ಯಾಕೆ ಹೀಗೆ ಯೋಚನೆ ಮಾಡ್ತಿದ್ದೀರಾ ಅಂತ. ಅಮ್ಮ, ಇದು ನಮ್ಮನೆ ಅಮ್ಮ. ನಾನ್ ಜವಾಬ್ದಾರಿ ತಗೊಳ್ಳೋದ್ರಲ್ಲಿ ತಪ್ಪೇನಿದೆ? ನಿಮ್ಮಿಬ್ರನ್ನ ಚೆನ್ನಾಗಿ ನೋಡ್ಕೋಬೇಕನ್ನೋದು ನನ್ನ ಆಸೆ ಅಮ್ಮ.
ದಯವಿಟ್ಟು ಅದಕ್ಕೆ ಅಡ್ಡಿ ಆಗಬೇಡಿ ಅಮ್ಮ. ಪ್ಲೀಸ್ ಅಮ್ಮ, ಪ್ಲೀಸ್ ಅಪ್ಪ, ಪ್ಲೀಸ್ ಅಪ್ಪ, ನನಗೆ ಕೆಲಸ ಬಿಡು ಅಂತ ಮಾತ್ರ ಹೇಳ್ಬೇಡಿ ಅಮ್ಮ. ಪ್ಲೀಸ್ ಅಮ್ಮ. ಆರ್ಯ ಸರು ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಜವಾಬ್ದಾರಿನ ಕೊಟ್ಟಿದ್ದಾರೆ. ಈಗ ನಾನು ಹಿಂದೇಟ್ ಹಾಕಿದ್ರೆ ಅವ್ರ ನಂಬಿಕೆಗೆ ಮೋಸ ಮಾಡ್ದಂಗ ಆಗಲ್ವಾ ಅಮ್ಮ? ಪ್ಲೀಸ್ ಅಮ್ಮ. ಅವ್ರು ಹೇಳ್ದಂಗೆ ಆಗ್ಲಿ ಅಮ್ಮ. ನಾನು ಹುಬ್ಬಳ್ಳಿಗೆ ಹೋಗ್ತೀನಿ. ಅಪ್ಪ, ಬಂದಿದ್ದನ್ನ ಮಾಡ್ಕೋ ಬಂಗಾರ ಅಂತ ನೀವೇ ಅಲ್ವಪ್ಪ ಹೇಳಿದ್ದು. ಇವಾಗ ನೀವೇ ಹೀಗಾದ್ರೆ ನಾನು ಹೇಗಪ್ಪ ತಡ್ಕೊಳ್ಳಿ? ನಿನ್ನಮ್ಮಯ್ಯ ಅಂತೀನಪ್ಪ, ನನ್ನ ಖುಷಿಯಾಗಿ ಕಳಿಸ್ಕೊಡು, ನಂಗೆ ಆಶೀರ್ವಾದ ಮಾಡಪ್ಪ. ನೀನು ಹೇಳ್ತಿರೋದ ಸರಿಯಾನೋ? ಸುಬ್ಬು ಮಗಳು ಹೊರಟು ನಿಂತಿರುವಾಗ ನಾವು ಈ ಥರ ಎಲ್ಲ ಮಾಡಬಾರ್ದು. ಹೋಗಿ ಕೆಲ್ಸಕ್ಕೆ ಸೇರ್ಕೊ ಚಿನ್ನ. ಆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತಾನೆ. ಬೇಗ ಬೇಗ ರೆಡಿ ಮಾಡ್ಕೊ, ಬಸ್ಸಲ್ಲಿ ಸೀಟ್ ಇಡಬೇಕಲ್ವಾ? ಅಮ್ಮ, ಬಸ್ ಆಗ್ಲೇ ಬುಕ್ ಆಗಿದೆ ಅಮ್ಮ. ಹೌದಲ್ವಾ? ತಾಯಿ ಎಲ್ಲವನ್ನ ಹತ್ರ ಆಶೀರ್ವಾದ ತಗೋ.